ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಅನನ್ಯ ಅವರಿಗೆ ಧನ್ಯವಾದಗಳು. ಸುಮಾರು 4 ಪ್ರಶ್ನೆ ಪತ್ರಿಕೆಗಳನ್ನು ಇವರು ಕಳುಹಿಸಿಕೊಟ್ಟಿದ್ದಾರೆ. ಆ 4ರಲ್ಲಿ 3 ಪರ್ಫೆಕ್ಟಾಗಿ ಕಣ್ಣಿಗೆ ಕಾಣುವಂತೆ ಮಕ್ಕಳಿಗೆ ಖುಷಿಯಾಗುವಂತೆ ಪೇಪರನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಕ್ವಶನ್ ಪೇಪರನ್ನು ಮತ್ತೆ ಅವರು ಪುನಃ ಕಳಿಸಿಕೊಡ್ತಾರೆ. ಆವಾಗ ನಿಮಗೆ ಅಪ್ಲೋಡನ್ನು ಮಾಡಿ ನಾನು ಕೊಡ್ತೇನೆ. ಯಾವುದು ಅಂದರೆ CS ಹಾಗೂ ಹಿಂದಿ ಪ್ರಶ್ನೆ ಪತ್ರಿಕೆಗಳು. ಈಗ ನಾವು ಸದ್ಯಕ್ಕೆ ಫಿಸಿಕ್ಸು ಪ್ರಶ್ನೆ ಪತ್ರಿಕೆ ಹಾಗೂ ಮ್ಯಾಥಮೆಟಿಕ್ಸ್ ಎರಡೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಕನ್ನಡ ಜಿಲ್ಲೆದಾಗಿರುತ್ತೆ. ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕೆಳಗಡೆ ನೋಡುತ್ತಿರುವ ರೆಡ್ ಇಂಕಲ್ಲಿ ಮೇಲ್ ID ಇದೆ ಅಲ್ವಾ, ಅದು ನಮ್ಮದೇ. ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಮೇಲ್ IDಗೆ ಕಳುಹಿಸಿಕೊಡಿ. ಅರ್ಥ ಆಗತ್ತಾ? ನಿಮ್ಮ ಹೆಸರು ಹಾಗೂ ಜಿಲ್ಲೆಯ ಹೆಸರನ್ನು ಕೂಡ ಅದರಲ್ಲಿ ನಮೂದಿಸಿ, ಅಂದರೆ ಕಳಿಸಿ, ಆಯ್ತಾ? ಬರ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲ ಅಂದರೆ ಚಿಂತನೆ ಮಾಡಬೇಡಿ. ರೀಸನ್ ಇಷ್ಟೇ, ನೋಡಿ, ಇನ್ನು ಸ್ವಲ್ಪ ಹೇಳಬೇಕಿತ್ತು. ಈ ಒಂದು ವಿದ್ಯಾರ್ಥಿನಿ ನಮಗೆ ಫಸ್ಟ್ ಇಯರಲ್ಲೂ ಕೂಡ ಬಹಳ ಹೆಲ್ಪ್ ಮಾಡಿದ್ದಾರೆ. ಅನನ್ಯ ಅವರು ಉತ್ತರ ಕನ್ನಡ ಜಿಲ್ಲೆದವರು. ವಿತೌಟ್ ಏನು ಕೂಡ ಹೆಜಿಟೇಷನ್ ಇಲ್ದಂಗೆ ಖುಷಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡ್ತಾರೆ. ದೇವರು ಸದಾ ಅವರಿಗೆ ಚೆನ್ನಾಗಿ ಒಳ್ಳೆಯ ಆಯಸ್ಸನ್ನು ಕೊಳ್ಳಿ, ಒಳ್ಳೆಯ ಆರೋಗ್ಯ ಕೊಳ್ಳಿ, ಒಳ್ಳೆಯ ಬುದ್ಧಿಯನ್ನು ಕೊಳ್ಳಿ, ಹೌದಲ್ವಾ? ನಾಲೆಡ್ಜ್ ಕೊಳ್ಳಿ, ರ್ಯಾಂಕ್ ಸ್ಟೂಡೆಂಟ್ ಆಗಲಿ ಅಂತ ನಾವು ಕೂಡ ಬಯಸ್ತೇವೆ. ಧನ್ಯವಾದಗಳು. ಎಫರ್ಟು ನಿಮ್ಮದಾಗಿರಬೇಕು. ದೇವರು ನಿಮಗೆ ಪ್ರತಿಫಲವನ್ನು ನೀಡ್ತಾನೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡದೆ ಹಾಗೆ, ಆಯಿತಾ, ಫುಲ್ಲು ರೆಡಿಯಾಗಬೇಕು. ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಇದು, ಸೆಕೆಂಡ್ ಇಯರ್ PUC ಇದು. ಯಾವುದು ಅಂದರೆ ಉತ್ತರ ಕನ್ನಡ ಜಿಲ್ಲೆದು. ಇನ್ನೂ ಸುಮಾರು ಬಹಳ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಸ್ವಲ್ಪ ನೀವು ಸಮಯ ಕೊಟ್ಟರೆ ಎಲ್ಲದೂ ಕೂಡ ನಾವು ಅಪ್ಲೋಡನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಾನು ನಿಮಗೆ ಏನಂತೀರಾ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ಚೆನ್ನಾಗಿ ಬರೆಯಿರಿ.